ಓಕೆ, ನಾವೀಗ ಬೋಲ್ಜನೋ-ವೆರ್ಸ್ಟ್ರೆಸ್ ಥಿಯರಮ್ ಬಗ್ಗೆ ಪ್ರೂಫ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಏನು ಹೇಳ್ತಾ ಇದೆ ಬೋಲ್ಜನೋ-ವೆರ್ಸ್ಟ್ರೆಸ್ ಥಿಯರಮ್? ಎವ್ರಿ ಬೌಂಡೆಡ್ ಸೀಕ್ವೆನ್ಸ್ ಆಫ್ ರಿಯಲ್ ನಂಬರ್ಸ್ ಕಂಟೇನ್ಸ್ ಎ ಕನ್ವರ್ಜೆಂಟ್ ಸಬ್ಸೀಕ್ವೆನ್ಸ್ ಅಂತ ಇದು ಹೇಳ್ತಕ್ಕಂಥದ್ದು. ಅಂದ್ರೆ ಯಾವುದೇ ಒಂದು ಬೌಂಡೆಡ್ ಸೀಕ್ವೆನ್ಸ್ ಕೊಟ್ಟಾಗ ನಾವು ಅದು ಕನ್ವರ್ಜೆಂಟ್ ಸಬ್ಸೀಕ್ವೆನ್ಸ್ ಇದೆ ಅಂತ ಪ್ರೂವ್ ಮಾಡೋದು. ಅರ್ಥ ಮಾಡ್ಕೋಬೇಕು ಅಂತಂದ್ರೆ ನಾನು ಈಸಿಯಾಗಿ ಹೇಳ್ತಾ ಹೋಗ್ತೀನಿ ಯಾವ ಥರ ಇದನ್ನು ಪ್ರೂವ್ ಮಾಡ್ಬೋದು ಅಂತ. ಓಕೆ, ಮೊದಲು ಆ ಥಿಯರಮ್ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಮೊದಲು ಒಂದು ಬೇಸಿಕ್ ಐಡಿಯಾ ಗೊತ್ತಿರಬೇಕು ನಮ್ಗೆ. ಏನು, ಯಾವುದೇ ಒಂದು ಕ್ಲೋಸ್ಡ್ ಇಂಟರ್ವಲ್ ಕೊಟ್ಟಾಗ, ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ಲೋಸ್ಡ್ ಇಂಟರ್ವಲ್ 2, 3 ಕೊಟ್ಟಿದ್ದಾರೆ ಅನ್ಕೊಳ್ಳಿ. ಇದು ಏನಿದೆ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಳಿ. ಇದು ಇಟ್ ಕಂಟೇನ್ಸ್ ಇನ್ಫಿನೈಟ್ ನಂಬರ್ ಆಫ್ ಟರ್ಮ್ಸ್. ಇಂಟರ್ವಲ್ ಅಂತ ಬಂದಾಗ 2 ಮತ್ತು 3ರ ನಡುವೆ ಇನ್ಫಿನೈಟ್ ನಂಬರ್ ಆಫ್ ಟರ್ಮ್ಸ್ ಇದೆ ನೋಡ್ರಿ. ಈ ಬೇಸಿಕ್ ಕ್ಲಾಸ್ಗಳಲ್ಲಿ ನಿಮ್ಗೆ ಗೊತ್ತು ಯಾವ ಥರ ಇನ್ಫಿನೈಟ್ ಟರ್ಮ್. 2+3 ÷ 2 ಮಾಡಿದಾಗ ಒಂದು ನಂಬರ್ ಸಿಗ್ತದೆ, ಮತ್ತು ಬಂದಿರತಕ್ಕಂಥ ಆನ್ಸರ್ ಮತ್ತೆ ಡಿವೈಡ್ ಮಾಡಿದಾಗ ಮತ್ತೆ ಮತ್ತೊಂದು ಆನ್ಸರ್ ಸಿಗ್ತದೆ. ಹಂಗಾಗಿ ಇನ್ಫಿನೈಟ್ ನಂಬರ್ ಆಫ್ ಟರ್ಮ್ಸ್ ಸಿಗ್ತದೆ. ಹೌದಾ? ಇದು ಒಂದು. ಈ ಒಂದು ಇಂಟರ್ವಲ್ ಅನ್ನ ಯೂಸ್ ಮಾಡಿಕೊಂಡು ನಾವು ಏನ್ ಮಾಡಬಹುದು, ಸೀಕ್ವೆನ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು. ಅದು ಬೌಂಡೆಡ್ ಸೀಕ್ವೆನ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು. ನೆನ್ಪಿಟ್ಕೊಳ್ಳಿ. ಅಂದ್ರೆ ಬೌಂಡೆಡ್ ಸೀಕ್ವೆನ್ಸ್ ಅಂದ್ರೆ ಲೋವರ್ ಬೌಂಡ್ ಇರಬೇಕು, ಅಪ್ಪರ್ ಬೌಂಡ್ ಇರಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಈಗ ಕನ್ಸ್ಟ್ರಕ್ಟ್ 2.5 ಅಂದ್ಕೊಳ್ಳಿ. ಫಾರ್ ಆಲ್ n ನ್ಯಾಚುರಲ್ ನಂಬರ್ಸ್ ಯು ಕ್ಯಾನ್ ಗೆಟ್ ಓನ್ಲಿ ಸಿಂಗಲ್. ಫಸ್ಟ್ ಪೊಸಿಷನ್ ನಂಬರ್, for first you can get 2.5, second 2.5, third 2.5, like that you can construct sequence. It is also, why it is sequence? Is a function. It is a function because here domain is natural number and you can say that codomain is a real number here. Even though it is many one function, it may be many one function, but it is a sequence because sequence is a function ಅಂತ ನಾನು ಈಗಾಗಲೇ ಹಿಂದಿನ ಕ್ಲಾಸ್ದಲ್ಲಿ ಹೇಳಿದ್ದೀನಿ. ಹಾಗಾಗಿ ಇದು ಒಂದು ಕೂಡ ಸೀಕ್ವೆನ್ಸು. ಇದ್ರ ವ್ಯಾಲ್ಯೂ 2.5 ಇರೋದ್ರಿಂದ ಇಟ್ ಲೈಸ್ ಬಿಟ್ವೀನ್ 2 and 3 ಇರೋದ್ರಿಂದ ಇಟ್ ಇಸ್ ಅ ಬೌಂಡೆಡ್ ಸೀಕ್ವೆನ್ಸ್. ಮತ್ತೊಂದು ನಾವು ಸೀಕ್ವೆನ್ಸ್ ಅನ್ನ ಕ್ರಿಯೇಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ n is equal to 2 if n is odd, n is equal to 3 if n is even ಅಂತ. 2 3 ಫಸ್ಟ್ ಪೊಸಿಷನ್ಗೆ 2, ಸೆಕೆಂಡ್ ಪೊಸಿಷನ್ 3, ಅಗೇನ್ ಸೆಕೆಂಡ್ ಪೊಸಿಷನ್ಗೆ, ಥರ್ಡ್ ಪೊಸಿಷನ್ಗೆ 2, ಲೈಕ್ ದಟ್, ಫೋರ್ತ್ ಪೊಸಿಷನ್ 3. ಈ ತರ ನಾವು ಕ್ರಿಯೇಟ್ ಮಾಡ್ತಾ ಹೋದಾಗ ಅದು ಕೂಡ ಇಟ್ ಈಸ್ ಅ ಬೌಂಡೆಡ್ ಸೀಕ್ವೆನ್ಸ್ ಅಂಡ್ ಇಟ್ ಈಸ್ ಕಂಟೇನ್ಸ್ ಇನ್ಫಿನೈಟ್ ನಂಬರ್ ಆಫ್ ಟರ್ಮ್ಸ್. ನೋಡ್ರಿ, ಅರ್ಥ ಮಾಡ್ಕೊಳ್ಳಿ. ಟರ್ಮ್ಸ್ ರಿಪೀಟ್ ಆಗಬಹುದು, ಇದಕ್ಕೆ ಸಂಬಂಧ ಇಲ್ಲ. ರಿಪೀಟಸ್ ಆದರೂ ಕೂಡ ಆ ಪೊಸಿಷನ್ಗೆ ಸಂಬಂಧಪಟ್ಟಂತೆ ಬೇರೆ ಬೇರೆನೇ ಇರ್ತಾವಲ್ಲ. ಫಸ್ಟ್ ನೋಡ್ರಿ, ಆ ಪೊಸಿಷನ್ ಇಂಪಾರ್ಟೆಂಟ್ ಇಲ್ಲಿ. ಈಗ ನೋಡ್ರಿ, ಸೆಕೆಂಡ್ ಪೊಸಿಷನ್ಗೆ ಮತ್ತು ಫೋರ್ತ್ ಪೊಸಿಷನ್ಗೂ ಸೇಮ್ ನಂಬರ್ ಇರಲಿ, ಪ್ರಾಬ್ಲಮ್ ಇಲ್ಲ. ಆದರೆ ಇಟ್ ಶುಡ್ ಬಿ, ನೋಡ್ರಿ ನೆನ್ಪಿಟ್ಕೊಳ್ಳಿ, ಸೀಕ್ವೆನ್ಸ್ ಅಂತ ಕರೆಸ್ಕೊಳ್ಬೇಕಾದ್ರೆ ಡೊಮೈನ್ ನ್ಯಾಚುರಲ್ ನಂಬರ್ ಆಗಿರಬೇಕು, ಅದು ಮತ್ತು ಕೋಡೊಮೈನ್ ರಿಯಲ್ ನಂಬರ್ ಆಗಿರಬೇಕು. ಮತ್ತೊಂದು ಇಂಪಾರ್ಟೆಂಟು, ಇಟ್ ಈಸ್ ಎ ಫಂಕ್ಷನ್ ಆಗಿರಬೇಕು. ಫಂಕ್ಷನ್ ಫ್ರಾಮ್ ನ್ಯಾಚುರಲ್ ನಂಬರ್ ಟು ದ ರಿಯಲ್ ನಂಬರ್. ದಟ್ಸ್ ಆಲ್. ಎಲ್ಲ ಕಂಡೀಷನ್ ಇದು ಸ್ಯಾಟಿಸ್ಫೈ ಮಾಡ್ತಾ ಇದೆ. ಯಾಕಂದ್ರೆ ಫಸ್ಟ್ ಈ ಎನ್ ಇಸ್ ಆಡ್ ಇದ್ದಾಗ ಎನ್ ಇಸ್ ಒಂದಕ್ಕೆ 2 ಕೊಡ್ತಾ ಇದೆ, 2ಗೆ 3 ಕೊಡ್ತಾ ಇದೆ. ಅಂದ್ರೆ ಇಟ್ ಇಸ್ ಫಂಕ್ಷನ್ ಆಗ್ತಾ ಇದೆ ಫ್ರಮ್ ನ್ಯಾಚುರಲ್ ನಂಬರ್ ಟು ದ ರಿಯಲ್ ನಂಬರ್ಸ್. ಮತ್ತೆ ಇನ್ಫಿನೈಟ್ ನಂಬರ್ ಆಫ್ ಟರ್ಮ್ಸ್ ಸಿಗ್ತಾ ಇದ್ದಾವೆ ಅಂತಂದ್ರೆ ಇಟ್ ಇಸ್ ಅ ಸೀಕ್ವೆನ್ಸ್ ಅಷ್ಟೇ. ಅದೇ ತರ ಕನ್ವರ್ಜೆನ್ಸ್ ಸೀಕ್ವೆನ್ಸ್ ಅನ್ನ ಅದನ್ನ ನಾವು ಇನ್ನೊಂದು n = 2/1 + n ಅಂತ ಕ್ರಿಯೇಟ್ ಮಾಡಬಹುದು. 1 ಅಂದ್ರೆ 3 ಇಂದ ಏನಾಗ್ತಾ ಇದೆ, 2ಕ್ಕೆ ಹತ್ರ ಆಗ್ತಕ್ಕಂಥ ಎಲ್ಲ ವ್ಯಾಲ್ಯೂಗಳನ್ನು ಇದು ಏನಾಗಿ 2ಗೆ ಹತ್ರ ಆಗ್ತಾ ಹೋಗ್ತದೆ. 2ಗೆ ಹತ್ರ ಯಾಕಂದ್ರೆ ಆಸ್ n ಟೆನ್ಸ್ ಟು ಇನ್ಫಿನಿಟಿ ಇದು 2 ಬಿಕಮ್ಸ್ 0 ಆಗೋದ್ರಿಂದ ಇದು 2ಗೆ ಹತ್ರ ಆಗುತ್ತೆ. ಓಕೆ, ನೆಕ್ಸ್ಟ್ ಇದೊಂದು ಅರ್ಥ ಮಾಡ್ಕೋಬೇಕು ನಾವು. ಬಿಫೋರ್ ಬೋಲ್ಜನೋ-ವೆರ್ಸ್ಟ್ರೆಸ್ ಥಿಯರಮ್ ಹೋಗಕ್ಕಿಂತ ಮುಂಚೆ ಲಿಮಿಟ್ ಆಫ್ ಸೀಕ್ವೆನ್ಸ್ ಅಂದ್ರೆ ಏನು? ಲಿಮಿಟ್ ಆಫ್ ಸೀಕ್ವೆನ್ಸ್ ಅಂದ್ರೆ ದ ವ್ಯಾಲ್ಯೂ ದ ಟರ್ಮ್ಸ್ ಆಫ್ ಸೀಕ್ವೆನ್ಸ್ ಅಪ್ರೋಚಸ್ ಟು
as they go, ಅಂದರೆ as indices. For example, in consider sequence 1/2, 1/3, 1/4, 1/5, 1/6 ಏನಾಗ್ತಾ ಇದೆ, n ಇನ್ಕ್ರೀಸ್ ಆಗ್ತಾ ಹೋದಾಗಲ್ಲ ದ ಟರ್ಮ್ ಆಫ್ ಸೀಕ್ವೆನ್ಸ್ ಏನಾಗ್ತಾ ಇದೆ, ಅಪ್ರೋಚಿಂಗ್ 0. ಹಂಗಾಗಿ ದ ಲಿಮಿಟ್ ಆಫ್ ಸೀಕ್ವೆನ್ಸ್ ಇಲ್ಲಿ 0 ಅಂತ ಹೇಳಬೇಕು. ಆ ಟರ್ಮ್ ಏನಾಗ್ತಾ ಇದೆ, ಎನ್ ಎಂಡೈಸಸ್ ಏನಿದೆಯಲ್ಲ, ಎನ್ ಇನ್ಕ್ರೀಸ್ ಆದಾಗ ಟರ್ಮ್ ದ ಟರ್ಮ್ ಆಫ್ ಸೀಕ್ವೆನ್ಸ್ ಯಾವ ವ್ಯಾಲ್ಯೂಗೆ ಅಪ್ರೋಚ್ ಆಗ್ತಾ ಇದೆಯೋ ಅದೇ ನಮಗೆ ಲಿಮಿಟ್ ಆಫ್ ಸೀಕ್ವೆನ್ಸ್. ಇದು ಒಂದು ನೆನಪಿಟ್ಕೊಳ್ಳಿ. ಓಕೆ, ಇನ್ನೊಂದು ಪಿಜನ್ ಹೋಲ್ ಪ್ರಿನ್ಸಿಪಲ್ ಇನ್ ಬೋಲ್ಜಾನೋ-ವೆರ್ಸ್ಟ್ರೆಸ್ ಥಿಯರಮ್ ಅನ್ನು ನಾವು ಅರ್ಥ ಮಾಡಬೇಕು. ನಾ ಈಗಾಗಲೇ ಹೇಳಿದೆ, ಕ್ಲೋಸ್ಡ್ ಇಂಟರ್ವಲ್ ಕೊಟ್ಟಾಗ ಅದು ಒಂದು ಕ್ಲೋಸ್ಡ್ ಇಂಟರ್ವಲ್ ಇನ್ಫಿನೈಟ್ ನಂಬರ್ ಆಫ್ ಟರ್ಮ್ಸ್ ಅನ್ನು ಹೊಂದಿರುತ್ತೆ ಅಂತ. ಹೌದಾ? ಕರೆಕ್ಟ್. ಯಾವಾಗ ಈ ಫಾರ್ ಎಕ್ಸಾಂಪಲ್ ಇಲ್ಲಿ ಕ್ಲೋಸ್ ಇಂಟರ್ವಲ್ ಇದೆ, ಎ ಬಿ ಇದೆ, ಇಟ್ ಹ್ಯಾಸ್ ಡೆಫಿನೆಟ್ಲಿ ಇನ್ಫಿನೈಟ್ ನಂಬರ್ ಆಫ್ ಟರ್ಮ್ಸ್. ನೀವೇನಾದರೂ ಈ ಡಿವೈಡ್ ಮಾಡಿದ್ರೆ, ಆ ಇಂಟರ್ವಲ್ ಅನ್ನು ಡಿವೈಡ್ ಮಾಡಿದ್ರೆ ಒಂದು ಭಾಗ ಇನ್ಫಿನೈಟ್ ಟರ್ಮ್ಸ್ ಅನ್ನು ಹೊಂದಿರಬೇಕು, ಅದರ ಭಾಗ ಫೈನೈಟ್ ಟರ್ಮ್ಸ್ ಅನ್ನು ಹೊಂದಿರಲೇಬೇಕು. ಯಾಕೆ ಅಂತ ಕ್ವಶನ್ ಬರ್ತದೆ. ಯಾಕೆ ಅಂತಂದ್ರೆ ಇಲ್ಲಿ ನೀವು ಎರಡನ್ನೂ ಯೂನಿಯನ್ ಮಾಡಿದಾಗ ನಮ್ಗೇನು ಬರಬೇಕು, ಎರಡು ಪಾರ್ಟನ್ನು ಯೂನಿಯನ್ ಮಾಡಿದಾಗ ಈಗ ಇಂಟರ್ವಲ್ ಆಫ್ ಎ ಕಾಮ ಸಿ ಮತ್ತು ಸಿ ಕಾಮ ಬಿ ಅಂತ ಇಂಟರ್ವಲ್ ಮಾಡಿದಾಗ ನಮ್ಗೆ ಒರಿಜಿನಲ್ ಇಂಟರ್ವಲ್ ಬರಬೇಕು. ಎರಡು ಫೈನೈಟ್ ಇದ್ರೆ ಒರಿಜಿನಲ್ ಇಂಟರ್ವಲ್ ಹೆಂಗೆ ಫೈನೈಟ್ ಆಗುತ್ತೆ ಹೇಳಿ? ಒರಿಜಿನಲ್ ಫೈನೈಟ್ ಆಗಬೇಕು ಅಂತಂದ್ರೆ, ಸಾರಿ ಇನ್ಫಿನೈಟ್ ಆಗಬೇಕು ಅಂದರೆ ಎರಡು ಅಟ್ಲೀಸ್ಟ್ ಒಂದು ಪಾರ್ಟ್ ಏನಾಗಿರ್ಬೇಕು, ಇನ್ಫಿನೈಟ್ ಆಗಿರಲೇಬೇಕು. ನೋಡ್ರಿ, ಯು ಕೆನಾಟ್ ಫಿಟ್ ದ ಇನ್ಫಿನೈಟ್ ಐಟಮ್ಸ್ ಇನ್ ಫೈನೈಟ್ ಬಾಕ್ಸಸ್ ವಿತೌಟ್ ಅಟ್ ಲೀಸ್ಟ್ ಒನ್ ಹ್ಯಾವಿಂಗ್ ಇನ್ಫಿನೈಟ್ ಟರ್ಮ್ಸ್. ನೋಡ್ರಿ, ನಾವು ಒರಿಜಿನಲ್ ಇಂಟರ್ವಲ್ ಏನಾದರೂ ಇನ್ಫಿನೈಟ್ ಇದ್ದು ಅದನ್ನು ನಾವು ಎರಡು ಬಾಕ್ಸಲ್ಲಿ, ಒಂದು ಫೈನೈಟು ಮತ್ತು ಎರಡು ಫೈನೈಟಲ್ಲಿ ಇಡಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಸ್ವಲ್ಪ ಜಾಗ ಇದು, ಕೆಲವೊಂದು ಸ್ವಲ್ಪ ಪಾರ್ಟ್ ಅನ್ನು ಇಟ್ಟು ಇನ್ನೊಂದರಲ್ಲಿ ಇನ್ಫಿನೈಟ್ ಆಗಿ ಇಡ್ಲಿ. ಹಾಗಾಗಿ ಇದು ಪಿಜನ್ ಹೋಲ್. ಅಂದರೆ ಒನ್ ಆಫ್ ಆಲ್ವೇಸ್ ಮಸ್ಟ್ ಇನ್ಫಿನೈಟ್ ಟರ್ಮ್ಸ್ ಟು ಕಂಟಿನ್ಯೂ. ಓಕೆ, ಇದು ಪಿಜನ್ ಹೋಲ್ ಪ್ರಿನ್ಸಿಪಲ್ ಇಲ್ಲಿ ಬೋಲ್ಜಾನೋ-ವೆರ್ಸ್ಟ್ರೆಸ್ ಥಿಯರಮ್ ಅಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಈಗ ನಾವು ಡೈರೆಕ್ಟ್ ಆಗಿ ಬೋಲ್ಜಾನೋ-ವೆರ್ಸ್ಟ್ರೆಸ್ ಥಿಯರಮ್ ಬಗ್ಗೆ ಬರೋಣ. ಏನು ಹೇಳುತ್ತೆ ಅಂತಂದ್ರೆ, ನೀವೀಗ ಯಾವುದೇ ಒಂದು ಕ್ಲೋಸ್ಡ್ ಇಂಟರ್ವಲ್ ಅನ್ನು ತೆಗೆದುಕೊಂಡಾಗ, ಎ ಕಾಮ ಬಿ ಅಂತ ತಿಳ್ಕೊಳ್ಳಿ. ನಾವು ಈಗಾಗಲೇ ಹೇಳಿದ್ವಿ ಅದಕ್ಕೆ ಸಂಬಂಧಪಟ್ಟ ಒಂದು ಬೌಂಡೆಡ್ ಸೀಕ್ವೆನ್ಸ್ ಇದ್ದೇ ಇರುತ್ತೆ ಅಂತ. ನೋಡ್ರಿ, ಆ ಬೌಂಡೆಡ್ಸ್ ಇಲ್ಲಿ 2 ಪಾಯಿಂಟ್ಸ್ ಕೀಪ್ ಇನ್ ಮೈಂಡ್. ಆ ಇಂಟರ್ವಲ್ ಕೂಡ ಇನ್ಫಿನೈಟ್ ನಂಬರ್ ಆಫ್ ಟರ್ಮ್ಸ್ ಅನ್ನು ಹೊಂದಿದೆ. ಈ ಬೌಂಡೆಡ್ ಸೀಕ್ವೆನ್ಸ್ ಆಲ್ಸೋ ಇನ್ಫಿನೈಟ್ ನಂಬರ್ ಆಫ್ ಟರ್ಮ್ಸ್. ನಾನು ಒಂದು ಇಂಟರ್ವಲ್ ಕೊಟ್ಟಾಗ ನಾನು ಒಂದು ಬೌಂಡೆಡ್ ಸೀಕ್ವೆನ್ಸ್ ಅನ್ನು ಕ್ರಿಯೇಟ್ ಮಾಡಬಹುದು. ವಿತ್ ಎಕ್ಸಾಂಪಲ್ ನಾ ಹೇಳಿದೆ, ಯಾವುದೇ ಒಂದು ಇಂಟರ್ವಲ್ ಕೊಟ್ಟಾಗ ನಾ ಬೌಂಡೆಡ್ ಸೀಕ್ವೆನ್ಸ್ ಯಾವ ತರ ಕ್ರಿಯೇಟ್ ಮಾಡಬಹುದು ಅಂತ. ನೋಡ್ರಿ, ಈಗ ನಾನು ಇಂಟರ್ವಲ್ ಅನ್ನ 2 ಪಾರ್ಟ್ಸ್ ಆಗಿ ಈಕ್ವಲ್ ಮಾಡಿದಾಗ ನಾ ಹೇಳಿದೆ, ಬೈ ಪಿಜನ್ ಹೋಲ್ ಪ್ರಿನ್ಸಿಪಲ್ ಅಟ್ ಲೀಸ್ಟ್ ಒನ್ ಮಸ್ಟ್ ಕಂಟೈನ್ ಇನ್ಫಿನೈಟ್ ನಂಬರ್ ಆಫ್ ಟರ್ಮ್ಸ್. ಇಲ್ಲಿ ನೋಡ್ರಿ, ಎರಡು ತಿಂಗಿವೆ. ಒಂದು ಇಂಟರ್ವಲ್ ಎರಡು ಭಾಗಗಳನ್ನಾಗಿ ವಿಂಗಡಿಸಿ ಅದೇ ಒಂದು ಇಂಟರ್ವಲ್ನಿಂದ ನಾನು ಒಂದು ಬೌಂಡೆಡ್ ಸೀಕ್ವೆನ್ಸ್ ಕ್ರಿಯೇಟ್ ಮಾಡಿದ್ದೀನಿ. ಮತ್ತು ಆ ಬೌಂಡೆಡ್ ಸೀಕ್ವೆನ್ಸ್ನಲ್ಲಿರ್ತಕ್ಕಂಥ ಟರ್ಮ್ಗಳು ಇನ್ಫಿನೈಟ್ ಇವೆ. ಈ ಇಂಟರ್ವಲ್ನಲ್ಲಿ ಡಿವೈಡ್ ಮಾಡ್ತಕ್ಕಂಥ ಎರಡು ಪಾರ್ಟ್ಗಳಲ್ಲಿ ಒಂದು ಪಾರ್ಟ್ ಇನ್ಫಿನೈಟ್ ಇದೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಈ ಟರ್ಮ್ಸ್ ಆಫ್ ಏನು ಬೌಂಡೆಡ್ ಸೀಕ್ವೆನ್ಸ್ ಇವೆಯಲ್ಲ, ಆ ಇನ್ಫಿನೈಟ್ ಟರ್ಮ್ಸ್ ಎಲ್ಲಿರ್ಬೋದು? ಇನ್ಫಿನೈಟ್ ಭಾಗದಲ್ಲೇ ಇರಬೇಕು ತಾನೆ. ಅಂದರೆ ಆ ಒಂದು ಹಾಫ್ ಇಂಟರ್ವಲ್ ಅಲ್ಲಿ ಈ ಇನ್ಫಿನೈಟ್ ಟರ್ಮ್ಸ್ ಆಫ್ ದಟ್ ಬೌಂಡೆಡ್ ಸೀಕ್ವೆನ್ಸ್ ಎಕ್ಸಿಸ್ಟ್ ಇವೆ ಅಂತ. ಆಯ್ತಾ? ಆವಾಗ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ, ಆ ಇನ್ಫಿನೈಟ್ ಟರ್ಮ್ಸ್ ಇವೆ ಅಂತಂದ್ರೆ ಆಫ್ ಅಲ್ಲಿ ದೇರ್ ಎಕ್ಸಿಸ್ಟ್ ಇನ್ಫಿನೈಟ್ ಇಂಡೈಸಸ್ ಇದೆ ಕರೆಸ್ಪಾಂಡಿಂಗ್ ಇನ್ಫಿನೈಟ್ ಟರ್ಮ್ಸ್ ಆಫ್ ದಟ್ ಸೀಕ್ವೆನ್ಸ್. ಐ ಆಮ್ ಟೆಲಿಂಗ್ ದಟ್ ಇನ್ ದ ಇನ್ಫಿನೈಟ್ ಪಾರ್ಟ್ ಅಲ್ಲಿ ಇರ್ತಕ್ಕಂಥ ಆ ಬೌಂಡೆಡ್ ಸೀಕ್ವೆನ್ಸ್ ಟರ್ಮ್ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂಗೆ ಇನ್ಫಿನೈಟ್ ಟರ್ಮ್ಸ್ ಇವೆ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟ ಇನ್ಫಿನೈಟ್ ಇಂಡೈಸಸ್ ಇರಲೇಬೇಕು, ಕರೆಸ್ಪಾಂಡಿಂಗ್ ಇನ್ಫಿನೈಟ್ ಇಂಡೈಸಸ್ ಇರಬೇಕು.
ನಾ ಇವೆ ಅಂತಂದರೆ ನಾನೇನಾದರೂ ಅರೇಂಜ್ ಮಾಡಿದಾಗ ನಮಗೆ ಸಬ್ ಸೀಕ್ವೆನ್ಸ್ ದೊರೆಯಲೇಬೇಕು. ಇಲ್ಲಿ ಒಂದು ಬೌಂಡೆಡ್ ಸೀಕ್ವೆನ್ಸಿಂದ ಒಂದು ಸಬ್ ಸೀಕ್ವೆನ್ಸ್ ಆಯಿತು, ಇಲ್ಲಿಗೆ ಮುಗಿದಿಲ್ಲ. ನಾ ಹೇಳ್ತಾ ಹೋಗ್ತೀನಿ. ನಾವು ಮತ್ತೆ ಆ ಇಂಟರ್ವಲ್ ಬಂದಿರತಕ್ಕಂಥ ಇಂಟರ್ವಲನ್ನು ಸ್ಪ್ಲಿಟ್ ಮಾಡ್ತಾ ಹೋದಾಗ I2ದಿಂದ I3, I3ದಿಂದ I4 ಅಂತ ಮಾಡ್ತಾ ಹೋದಾಗ ಟೈನಿ ಇಂಟರ್ವಲ್, ಇನ್ಫನೈಟ್ ಇಂಟರ್ವಲ್ ಸಿಗುತ್ತೆ ನಮಗೆ. ಇವನ್ ಇನ್ ಟೈನಿ ಇಂಟರ್ವಲ್ ಇನ್ಫನೈಟ್ ಟರ್ಮ್ಸ್ ಆರ್ ಎಕ್ಸಿಸ್ಟ್ ಸಿಗ್ತಾ ಹೋಗುತ್ತೆ. ಮತ್ತು ಆ ಟೈನಿ ಇಂಟರ್ವಲ್ ಲೆಂತ್ ಏನಿದೆ ಟೆನ್ಸ್ ಟು 0 ಆಗುತ್ತೆ. ಆಸ್ ಎನ್ ಇನ್ಕ್ರೀಸಸ್ ಮಾಡ್ತಾ ಹೋದಾಗ ಅಲ್ಲಿ ಡಿವೈಡ್ ಮಾಡ್ತಾ ಹೋದಾಗ ಏನಾಗುತ್ತೆ, ಟೈನಿ ಇಂಟರ್ವಲ್ ಕೀಪ್ ಇನ್ ಮೈಂಡ್. ಮತ್ತು ಆ ಇನ್ಫನೈಟ್ ಟರ್ಮ್ಸ್ ಆಫ್ ಬೌಂಡೆಡ್ ಸೀಕ್ವೆನ್ಸ್ ಟರ್ಮ್ಸ್ ಇದೆಯಲ್ಲ, ಆ ಇನ್ಫನೈಟ್ ಟೈನಿ ಇಂಟರ್ವಲ್ ಅಲ್ಲಿ ಇರಬೇಕು. ಅರ್ಥ ಆಗ್ತಾನೆ? ಕೆಲವೊಂದು ಟರ್ಮ್ಸ್ಗಳು ಮಿಸ್ ಆಗಿ ಅದರ ಇಂಟರ್ವಲ್ ಹೋಗಿರಬಹುದು, ಆದರೆ ಇನ್ಫನೈಟ್ ಇಂಡೈಸಸ್ ಟರ್ಮ್ಸ್ಗಳು ಆ ಟೈನಿ ಇಂಟರ್ವಲ್ ನಲ್ಲಿ ಇವೆ ಅಂತಂದ್ರೆ ಅರ್ಥ ಮಾಡ್ಕೊಳ್ಳಿ, ಅದರ್ ಎಕ್ಸಿಸ್ಟ್ ಇನ್ಫನೈಟ್ ಇಂಡೈಸಸ್ ಅರ್ಥವೇ. ಮತ್ತು ಬೌಂಡೆಡ್ ಇವೆ ಅಂತಂದ್ರೆ ಲೆಂತ್ 0 ಇದೆ, ಟರ್ಮ್ಸ್ ಬೌಂಡೆಡ್ ಇದೆ ಇನ್ ದ ಟರ್ಮ್ ಇಂಟರ್ವಲ್ ಅಂತಂದ್ರೆ ದ ಓನ್ಲಿ ವ್ಯಾಲ್ಯೂ ಏನು ದೇ ಮಸ್ಟ್ ಟೆಂಡ್ ಟು ಪರ್ಟಿಕ್ಯುಲರ್ ವ್ಯಾಲ್ಯೂ ಮೀನ್ಸ್ ವಿ ಕ್ಯಾನ್ ಗೆಟ್ ಕನ್ವರ್ಜೆನ್ಸ್ ಸಬ್ ಸೀಕ್ವೆನ್ಸ್ ಅಂತ. ಇದು ನಾವು ಬೋಲ್ಜರ್ ಸ್ಟೆಪ್ಸ್. ಅದು ಮತ್ತೊಮ್ಮೆ ಹೇಳ್ತೀನಿ, ನಾವು ಡಿವೈಡ್ ಮಾಡ್ತಾ ಹೋದಾಗೆಲ್ಲ ಇನ್ಫನೈಟ್ ಟೈನಿ ಇಂಟರ್ವಲ್ ಸಿಗುತ್ತೆ. ಅಲ್ಲಿ ಆ ಟೈನಿ ಇಂಟರ್ವಲ್ನಲ್ಲೇ ತಾನೇ ಈ ಬೌಂಡೆಡ್ ಸೀಕ್ವೆನ್ಸ್ ಟರ್ಮ್ಸ್ ಇರಬೇಕು. ದೇರ್ ಇಸ್ ನೋ ಆಲ್ಟರ್ನೇಟಿವ್. ನಾವು ಈಗಾಗಲೇ ಹೇಳಿಬಿಟ್ವಿ ಆ ಟರ್ಮ್ಸ್ ಆಫ್ ಬೌಂಡೆಡ್ ಸೀಕ್ವೆನ್ಸ್ ಎಕ್ಸಿಸ್ಟ್ ಇನ್, ಬಿಕಾಸ್ ನಾನು ಆ ಬೌಂಡೆಡ್ ಸೀಕ್ವೆನ್ಸನ್ನು ಆ ಇಂಟರ್ವಲ್ನಿಂದನೇ ಪಡೆದೀನಿ ಅಂತಂದರೆ ಮತ್ತು ಇನ್ಫನೈಟ್ ಇವೆ ಅಂತಂದರೆ ದೇರ್ ಇಸ್ ನೋ ಆಪ್ಷನ್ ದಟ್ ದೇ ಶುಡ್ ಲೈ ಇನ್ ದಟ್ ಟೈನಿ ಇಂಟರ್ವಲ್. ಮತ್ತು ಆ ಇನ್ಫನೈಟ್ ಟರ್ಮ್ಸ್ ಟೈನಿ ಇಂಟರ್ವಲ್ನಲ್ಲಿದೆ, ಲೆಂತ್ 0 ಆಗ್ತಾ ಇದೆ ಅಂತಂದರೆ, ಮತ್ತು ಆ ಇನ್ಫನೈಟ್ ಟರ್ಮ್ಸ್ ಇದೆ, ಇನ್ಫನೈಟ್ ಇಂಡೈಸಸ್ ಇವೆ ಅಂತಂದರೆ ವಿ ಕ್ಯಾನ್ ಅರೇಂಜ್ ದೋಸ್ ಇನ್ಫನೈಟ್ ಇಂಡೈಸಸ್ ಇನ್ ಎ ಇನ್ಕ್ರೀಸಿಂಗ್ ಆರ್ಡರ್ ಥರ ನಾವು ಇನ್ಕ್ರೀಸ್ ಮಾಡಿದರೆ ಒಂದು ಸಬ್ ಸೀಕ್ವೆನ್ಸ್ ಕ್ರಿಯೇಟ್ ಮಾಡ್ಬೋದು. ಆ ಸಬ್ ಸೀಕ್ವೆನ್ಸ್ ಏನಾಗುತ್ತೆ, ಕನ್ವರ್ಜ್ ಆಗಲೇಬೇಕು. ಪರ್ಟಿಕ್ಯುಲರ್ ದ ಟರ್ಮ್ಸ್ ಆಫ್ ಸೀಕ್ವೆನ್ಸ್ ಕನ್ವರ್ಜ್ ಆಗಲೇಬೇಕು. ಯಾಕೆ ಕನ್ವರ್ಜ್ ಆಗಬೇಕು ಅಂತಂದರೆ ಇಲ್ಲಿ ಏನಾಗ್ತಾ ಇದೆ, ಒಂದು ಸ್ಮಾಲ್ ಇಂಟರ್ವಲ್ಲಲ್ಲಿ ಇನ್ಫನೈಟ್ ಟೈನಿ ಇಂಟರ್ವಲ್ಲಲ್ಲಿ ಇನ್ಫನೈಟ್ ಟರ್ಮ್ಸ್ ಆಗ್ತವೆ ಅಂತಂದರೆ ಡೆಫಿನೆಟ್ಲಿ ಓನ್ಲಿ ಆಪ್ಷನ್ ಈಸ್ ದೇ ಮಸ್ಟ್ ಕನ್ವರ್ಜ್ ದೇ ಟೆನ್ ಟು ಪರ್ಟಿಕ್ಯುಲರ್ ವ್ಯಾಲ್ಯೂ. ಹಾಗಾಗಿ ಯಾವುದೇ ಒಂದು ಬೌಂಡೆಡ್ ಸೀಕ್ವೆನ್ಸ್ ಕೊಟ್ಟಾಗ ಕರೆಸ್ಪಾಂಡಿಂಗ್ ಇಂಟರ್ವಲ್ಲಲ್ಲಿ ನಾವು ಕರೆಸ್ಪಾಂಡಿಂಗ್ ಆಗಿ ಒಂದು ಇಂಟರ್ವಲ್ನ ಸೆಲೆಕ್ಟ್ ಮಾಡ್ಬೋದು. ಆ ಇಂಟರ್ವಲ್ ಡಿವೈಡ್ ಮಾಡ್ತಾ ಹೋದಾಗ ನಮ್ಮ ಕನ್ವರ್ಜೆನ್ಸ್ ಸಬ್ ಸೀಕ್ವೆನ್ಸ್. ಇದು ಪ್ರೂಫ್ನ. ಓಕೆ, ಥ್ಯಾಂಕ್ ಯು.